ಸ್ನೇಹಿತರೆ, ತಮಗೆ ಗೊತ್ತಿದ್ದ ಹಾಗೆ ನಮ್ಮ ರಾಜ್ಯ ಇವತ್ತು ತೀವ್ರ ಒಂದು ಬರಗಾಲದಿಂದ ಇವತ್ತು ತತ್ತರಿಸಿ ಹೋಗಿದೆ. ಇವತ್ತು ನಾನು ವಿಜಯಪುರ ಜಿಲ್ಲೆಯಲ್ಲೇ ಕಳೆದ 3-4 ತಿಂಗಳಿಂದ ನಿರಂತರವಾಗಿ ನಾವು ಸಭೆಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಮತ್ತು ಅದನ್ನು ಏನೇನು ಪರಿಸ್ಥಿತಿ ಇದೆ ಕಾಲಕ್ಕೂ ಕೂಡ ನಾವು ಇದು ಮಾಡ್ಕೊತ ಬಂದಿದ್ದೀವಿ. ಸುದೈವದಿಂದ ಮಹಾರಾಷ್ಟ್ರದಲ್ಲಿ ಮಳೆಯಾಗಿ ನಮಗೆ ಆಲಮಟ್ಟಿ ಡ್ಯಾಮ್ಗೆ ಮತ್ತು ಭೀಮಾ ನದಿಗೆ ನೀರು ಬಂದು ನಮಗೆ ಕುಡಿಲಿಕ್ಕೆ ಇವತ್ತು ಸಹ ಎಲ್ಲಿನೂ ಕೂಡ ತೊಂದರೆ ಆಗಿಲ್ಲ. ಇವತ್ತು ಆಲಮಟ್ಟಿಯಲ್ಲಿ ಇವತ್ತು ನಮ್ಮದೇನು ಸಂಗ್ರಹ ಇದೆ 123 TMC, ಅಲ್ಲಿ ಸುಮಾರು ಈಗ 119 TMC ಇದೆ. ಒಳಹರಿವು ಸುಮಾರು 89,000 ಒಳಹರಿವಿದೆ. ಹೊರಹರಿವು ಇವತ್ತು 31,000 ಕ್ಯೂಸೆಕ್ಸ್ ಇದೆ. 89,000 ಕ್ಯೂಸೆಕ್ಸು ಮತ್ತು 41,000 ಕ್ಯೂಸೆಕ್ಸು. ನಾರಾಯಣಪುರದಲ್ಲಿ ನಮ್ಮ ಸಂಗ್ರಹಣೆ 33 TMC ಇದೆ. ಈಗಾಗಲೇ ಅದಕ್ಕೆ 33 TMC ಸಂಪೂರ್ಣವಾಗಿ ಅದನ್ನು ಮಾಡಿದ. ಒಳಹರಿವು ಸಹ 39,000 ಕ್ಯೂಸೆಕ್ಸ್ ಇದೆ. ಹೊರಹರಿವು 38,681. ಭೀಮಾ ನದಿಗೂ ಕೂಡ ಮಹಾರಾಷ್ಟ್ರ ರಾಜ್ಯದಿಂದ ಜಲಾಶಯದಿಂದ ನೀರನ್ನು ಇವತ್ತು ಸಹ ಅವರು ಬಿಡ್ತಾ ಇದ್ದಾರೆ. ಹೀಗಾಗಿ 94% ಅಥವಾ ಈಗ ನಾವು ಅದನ್ನು ನಾರಾಯಣಪುರದನ್ನು ಇದು ಮಾಡ್ಕೊಂಡು ಸ್ವಲ್ಪ ಮ್ಯಾನೇಜ್ಮೆಂಟ್ ಮಾಡಬೇಕು. ನನಗೂ ಕೂಡ ಸ್ವಲ್ಪ ಇದು ಆಶ್ಚರ್ಯ ಆಯಿತು ಇವತ್ತು ಬೆಳಗ್ಗೆ. ಯಾಕಂದರೆ 33 TMC ಗರಿಷ್ಠ ಸಂಗ್ರಹಣೆ ಇದ್ದಾಗ 33 TMC ಲಭ್ಯತೆ ಇದೆ. ಒಳಹರಿವು 39,000 ಕ್ಯೂಸೆಕ್ಸ್ ಇದೆ. ಹೊರಹರಿವು ಅಂದರೆ ಅದು ಕೆನಲ್ಗೆ ಇದಕ್ಕೆ ಬಿಟ್ಟಿರೋದು, ಕೆನಲ್ ನೆಟ್ವರ್ಕ್ ಬಿಟ್ಟಿದ್ದಂಥದ್ದು, ಕೆನಲ್ ನೆಟ್ವರ್ಕ್ ಕೃಷಿಗಾಗಿ ರೈತರಿಗೆ ಬಿಟ್ಟಿರುವಂಥದ್ದು. ಸೊ ಜಿಲ್ಲೆಯಲ್ಲಿ ನಮ್ಮ ನೀರಿನ ಸಂಗ್ರಹಾಲಯಗಳು ಇವತ್ತು ಸಹ 94% ಇವತ್ತು ಸಹ ಅದಕ್ಕಿಂತ ಹೆಚ್ಚಿಗೆ ಸಂಗ್ರಹ ಆಗಿದೆ. ಆಮೇಲೆ ಯಾವುದೇ ಕುಡಿ ನೀರಿನ ತೊಂದರೆ ಇವತ್ತು ಸಹ ಆಗ್ತಾಯಿಲ್ಲ. ಮತ್ತು ಕುಡಿ ನೀರಿನ ಉದ್ದೇಶಕ್ಕಾಗಿ ಕಾಮಗಾರಿಕೊಳ್ಳಕ್ಕೆ ಈಗಾಗಲೇ ತಮ್ಗೆ ಗೊತ್ತಿದೆ, ಲಾಸ್ಟ್ ಟೈಮ್ನೂ ಕೂಡ ನಾವು ಮೀಟಿಂಗ್ನಲ್ಲಿ ಇರ್ತಿದ್ವಿ. ಟಾಸ್ಕ್ ಫೋರ್ಸ್ ಸಮಿತಿಗೆ 1 ಕೋಟಿ ರೂಪಾಯಿ ಅಂತ ಇವತ್ತು ಜಿಲ್ಲೆಗೆ 12 ಕೋಟಿ ರೂಪಾಯಿ ಅನುದಾನ ಈಗಾಗಲೇ ಬಿಡುಗಡೆ ಆಗಿದೆ. ಒಂದು ಮತಕ್ಷೇತ್ರಕ್ಕೆ 1 ಕೋಟಿ ಅಂತೆ. ಸೊ ಬೆಳೆ ಹಾನಿ ತಮ್ಗೆ ಗೊತ್ತಿದೆ, 25-26ರಲ್ಲಿ ಇವತ್ತು ಸಹ ಪ್ರವಾಹ ಮತ್ತು ಅತಿವೃಷ್ಟಿಯಿಂದ ಏನು ಕೃಷಿ ಮತ್ತು ತೋಟಗಾರಿಕೆ ಹಾನಿಯಾಗಿತ್ತು. ಸುಮಾರು 3 ಲಕ್ಷ ರೈತ ಕುಟುಂಬಗಳಿಗೆ SDRF ಮತ್ತು NDRF ಮಾರ್ಗಸೂಚಿ ಇವತ್ತು ಸಹ ನಾವು 328 ಕೋಟಿ ರೂಪಾಯಿ ಹಾಗೂ ರಾಜ್ಯ ಸರ್ಕಾರ ಹೆಚ್ಚುವರಿಗಾಗಿ 243 ಕೋಟಿ ರೂಪಾಯಿ, ಒಟ್ಟಾರೆ 571 ಕೋಟಿ ರೂಪಾಯಿ ನಾವು ಪರಿಹಾರ ಕೊಟ್ಟಿದ್ದೀವಿ. 571 crores. ಅದರಲ್ಲಿ 328 crores ಕೇಂದ್ರ ಸರ್ಕಾರ SDRF ಮತ್ತು NDRFದ್ದು ಮತ್ತು ರಾಜ್ಯ ಸರ್ಕಾರದಿಂದ 243 ಕೋಟಿ ರೂಪಾಯಿ. ಸೊ 571 ಕೋಟಿ ರೂಪಾಯಿ ಕೊಟ್ಟು ಅದನ್ನ ಎಲ್ಲನೂ ಕೂಡ DBT ಮುಖಾಂತರ ಇವತ್ತು ಅವ್ರಿಗೆ ಆ ಖಾತೆಗಳೇ ಇವತ್ತು ಸಹ ಕೊಡುವಂಥದ್ದು. ಇದು ರಾಜ್ಯದಾಗ ಅತಿ ಹೆಚ್ಚಿನ ಪರಿಹಾರ ಕೊಟ್ಟಂಥ ಪ್ರಥಮ ಜಿಲ್ಲೆ ಆಗಿದೆ ಇವತ್ತು ಸಹ ನಮ್ಮ ರಾಜ್ಯದಲ್ಲೇ. ಬೆಳೆ ವಿಮೆ ಕೂಡ ಇವತ್ತೊಂದು ಸಹ ತಮ್ಗೆ ಗೊತ್ತಿದೆ, ಭಾಳಷ್ಟು ನಾವು ಬೆಳೆ ವಿಮೆ ಬಗ್ಗೆ ಒತ್ತು ಕೊಡ್ಕೊತ ಬಂದಿದ್ದೀವಿ. ನಿರಂತರವಾಗಿ ಜಿಲ್ಲಾಧಿಕಾರಿಗಳು, CEO ಅವರು, ನಮ್ಮ ಕೃಷಿ ಅಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಸಹ ಭಾಳ ಪ್ರಯತ್ನವನ್ನು ಮಾಡಿದ್ದಾರೆ. ಅನೇಕ ತಾಂತ್ರಿಕ ತೊಂದರೆಗಳಿದ್ದಾಗೂ ಕೂಡ ನಾವೇನು ಮಾಡಿದ್ದೀವಿ, ಇವತ್ತು ಹೋದ ವರ್ಷ ಸುಮಾರು 83,000 ರೈತರಿಗೂ ಬೆಳೆ ವಿಮೆ ಮಾಡಿದ್ರು. ಈಗ ಅದು 2.5 ಲಕ್ಷ ಎಷ್ಟಾಗಿದೆ ಈಗ? 2 ಲಕ್ಷ ಅನ್ನೋ 1.5 ಪಟ್ಟು ಜಾಸ್ತಿ, 1,10,000 ಜನ ಜಾಸ್ತಿ ಇವತ್ತು ಮಾಡಿದ್ದಾರೆ. ಸೊ ಅದು ಒಳ್ಳೆ ಕೆಲಸ ಮಾಡಿದಾಗ ಮಾಡಿದಾರೆ ಅಂತ ನಾವು ಹೇಳಬೇಕಾಗ್ತದೆ. ಒಳ್ಳೆ ಕೆಲಸವನ್ನು ಮಾಡಿ ಅಲ್ಲಿನೂ ಕೂಡ ಏನಾಗಿದೆ, ಇವತ್ತು ಮಧ್ಯಂತರ ಪರಿಹಾರ ಇವತ್ತು ಸಹ 103 ಕೋಟಿ ರೂಪಾಯಿ ಇವತ್ತು ಸಹ ಜಮಾ ಆಗಿದೆ. ಮತ್ತು ಸಮೀಕ್ಷೆ ಪ್ರಕಾರ ಇವತ್ತು 332 ಕೋಟಿ ರೂಪಾಯಿ, ಒಟ್ಟು 235 ಕೋಟಿಗಳ ಬೆಳೆ ವಿಮೆಗೆ ರೈತರಿಗೆ ಜಮೆ ಆಗಿದೆ ಇವತ್ತು ಸಹ. ನಾನು ಹೇಳೋದು ಇಷ್ಟಂದರೆ ಇವರು ಭಾಳಷ್ಟು ಮುತುವರ್ಜಿ ವಹಿಸಿ ನಿಮ್ಮ ಇದರಲ್ಲಿ PKPSನಲ್ಲಿ ಕೂತ್ಕೊಂಡು ಇವತ್ತು ಸಹ ರೈತ ಕೃಷಿ ಯಾರು ಸಾಲ ಪಡ್ಕೊಂಡಿದ್ದಾರೆ ಬ್ಯಾಂಕ್ ಕಂಪಲ್ಸರಿಯಾಗಿ, ಯಾರು ಲೋನ್ ತೊಗೊಂಡಿದ್ದಾರೆ ಯಾವುದೇ ಮೂಲದಿಂದ ರಾಷ್ಟ್ರೀಕೃತ ಇರ್ಬೋದು ಇದರಿಂದ ಇರ್ಬೋದು, ಅವರೆಲ್ಲರಿಗೂ ಕೂಡ ಕಂಪಲ್ಸರಿಯಾಗಿ ಇವತ್ತು ಇದು ಮಾಡಿಸೋ ಮೂಲಕ ಜಿಲ್ಲಾಧಿಕಾರಿಗಳು ಭಾಳ ಕಟ್ಟುನಿಟ್ಟಿನಲ್ಲಿ ಮಾಡಿ ಇವತ್ತು ಸಹ ನಾವು ಇದನ್ನು ಈ ಒಂದು ಕೆಲಸ ಸ್ವಲ್ಪ ತೃಪ್ತಿಕರ ಸಾಧನೆಯನ್ನು ಮಾಡಿದ್ದೀವಿ. 89,000ರಿಂದ 2,56,000
ಅಂದರೆ 1,50,000 ಜಾಸ್ತಿ ಆಯಿತು, ಇಂಥ ಜಾಸ್ತಿ ಆಯಿತು, ಒಂದು 120 ಜಾಸ್ತಿ ಆಯಿತು. ಈಗ ಈ ಕಡೆ ಅದೇ 2 ಲಕ್ಷ ಆಯ್ತು. 26-27ನಲ್ಲಿ 2,54,766 ರೈತರು ಬೆಳೆ ವಿಮೆಗೆ ನೋಂದಾಯಿಸಿದ್ದಾರೆ. ಹಿಂದೆ ಅದು 25-26ಕ್ಕೆ 99,154, 99,000ರಿಂದ 2,54,000. ಇವತ್ತು ಈ ಹೆಚ್ಚಿಗೆ ಆಗಲಿಕ್ಕೆ ಭಾಳಷ್ಟು ಪ್ರಯತ್ನಗಳು ಮಾಡಿದ್ದಾರೆ. ಕಳೆದ ವರ್ಷ ರೈತರು ಯಾವುದೇ ಗ್ರಾಮೋನ್ನತ ಯಾವುದೇ ಬೆಳೆ ವಿಮೆ ತಂತ್ರಾಂಶ ಮೂಲಕ ಬೆಳೆ ವಿಮೆ ನೋಂದಾಯಿಸ್ಕೊಳ್ಬೋದಾಗಿತ್ತು. ಆದರೆ 26-20 ಸಾಲಿನಲ್ಲಿ ತೆಗೆದುಕೊಂಡು ಬ್ಯಾಂಕ್ನಲ್ಲಿ ಬೆಳೆ ವಿಮೆ ನೋಂದಣಿ ಮಾಡಬೇಕಾಗಿತ್ತು. ಅದರಿಂದ ರೈತರಿಗೆ ಬೆಳೆ ವಿಮೆ ನೋಂದಾಯಿಸ್ಕೊಳ್ಳೋಕ್ಕೆ ತೊಂದರೆ ಆಗದಂತೆ ರೈತರಿಗೆ ಜಾಗೃತಿಯನ್ನು ಮೂಡಿಸಿ, ನಾನು ಹೇಳಿದ್ದೀನಲ್ಲ ಈಗಾಗಲೇ ಪೋಸ್ಟರು, ಕರಪತ್ರ, ಪ್ರಚಾರ ವಾಹನ ಎಲ್ಲವನ್ನು ಕೂಡ ಮಾಡಿ ಇವತ್ತು ಬ್ಯಾಂಕ್ ಅಧಿಕಾರಿಗಳಂತ ಬ್ಯಾಂಕ್ ಸಭೆ ಮಾಡಿ PKPSದಲ್ಲಿ ಇವತ್ತೊಂದು ದಿವಸ ತರಬೇತಿ ನೀಡಿ ಇವತ್ತು ಸಂರಕ್ಷಣೆ ಲಾಗಿನ್ ಕೂಡಿಸಿ ಇವತ್ತೊಂದು ದಿವಸ ನಿರಂತರ ಒಂದು ಸಮನ್ವಯವನ್ನು ಸಾಧಿಸಿ ಬೆಳೆ ವಿಮೆ ನೋಂದಾಯಿಸಿದ ರೈತರಿಗೆ ಇವತ್ತೊಂದು ದಿವಸ ಅನುಕೂಲ ಮಾಡಿಕೊಟ್ಟಿದ್ದ ಪರಿಣಾಮ ಇವತ್ತೊಂದು ದಿವಸ 99,000ರಿಂದ 1 ಲಕ್ಷ, 1 ಲಕ್ಷದಿಂದ ಈಗ 2.5 ಲಕ್ಷ ಆಗಿದೆ, 1.5 ಲಕ್ಷ ಜಾಸ್ತಿ ಆಗಿದೆ. ಸೊ 25-26 ಸಾಲ ಈಗಾಗಲೇ ಹೇಳ್ದಂಗೆ 571 ಕೋಟಿ ರೂಪಾಯಿ ನಾವು ಬೆಳೆ ವಿಮೆ ಪರಿಹಾರದಲ್ಲಿ 235 ಕೋಟಿ ಸೇರಿ ಒಟ್ಟಾಗಿ 807 ಕೋಟಿ ರೂಪಾಯಿ ಪರಿಹಾರನ ರೈತರಿಗೆ ನಾವು ದಿವಸ ಕೊಟ್ಟಿದ್ದೀವಿ. ಇವು ಈಗ ಪ್ರಸ್ತುತ 26ಕ್ಕೆ ನಾವು ಬಂದಬೇಕಾದ್ರೆ ಮುಂಗಾರು ಬಿತ್ತನೆ ಬೇರೆ ಒಟ್ಟು 7,75,000 ಹೆಕ್ಟೇರ್ ಬಿತ್ತನೆ ನಮ್ಮ ಒಂದು ಗುರಿ. ಇದರೊಳಗೆ 6.79 ಲಕ್ಷ ಹೆಕ್ಟೇರ್ ಅಂದರೆ 87.7%. ನಾನು ರಿಪೀಟ್ ಮಾಡ್ತೀನಿ, ಜಿಲ್ಲೆಯಲ್ಲಿ ಒಟ್ಟು 7.75 ಲಕ್ಷ ಹೆಕ್ಟೇರ್ನ ನಾವು ಗುರಿಯನ್ನು ಹೊಂದಿದ್ದೀವಿ. ಇದುವರೆಗೆ 6,79,000 ಹೆಕ್ಟೇರ್ ಇವತ್ತೊಂದು ದಿವಸ ಪ್ರದೇಶದಲ್ಲಿ ವಿವಿಧ ಬೆಳೆಗಳನ್ನು ಬಿತ್ತನೆಯಾಗೋದು. ಅದರಲ್ಲಿ ಪ್ರಮುಖವಾಗಿ ತೊಗರಿ, ಹತ್ತಿ, ಮೆಕ್ಕೆಜೋಳ, ಕಬ್ಬು ಮತ್ತು ಸೂರ್ಯಕಾಂತಿ ಇವತ್ತೊಂದು ದಿವಸ ಬೆಳೆಗಳಾಗಿದ್ದಾವೆ. 87.7%. ಜಾನುವಾರುಗಳ ಮೇವಿನ ಒಂದು ಲಭ್ಯತೆ ಏನಿದೆ, ಇದರಲ್ಲಿ ಜಿಲ್ಲೆಯಲ್ಲಿ ಒಟ್ಟು ಅಂದಾಜು 2,68,616 ದೊಡ್ಡ ಜಾನುವಾರುಗಳು ಮತ್ತು 8 ಲಕ್ಷ ಸಣ್ಣ ಜಾನುವಾರುಗಳು ಇರ್ತವೆ. ಜಿಲ್ಲೆಯಲ್ಲಿ ಅಂದಾಜು 3,83,000 ಮೆಟ್ರಿಕ್ ಟನ್ ಒಣ ಮೇವು ರೈತರ ದಾಸ್ತಾನದ್ದು. ಸದರಿ ಮೇವು ಮುಂದಿನ 27 ವಾರವರೆಗೆ ನಮಗೆ ಅದು ಸಾಕಾಗ್ತದೆ. ನಿನ್ನೆ ನಾನು ಇವತ್ತು ಮೊದಲೇ ಹಂತದಲ್ಲಿ ನಿನ್ನೆ 3 ಮತಕ್ಷೇತ್ರಗಳು ನಾನು ನಾಗ್ಠಾಣ ಮತ್ತು ದೇವರಪುರಿಗೆ ಹಾಗೂ ಸಿಂದಗಿಗೆ ಹೋಗಿದೆ. ಈಗ ಮುಂದಿನ ಮತ್ತು ಈ ವಾರದಲ್ಲಿ ಮತ್ತೆ ನಾನು ಇನ್ನೂ 3-4 ತಾಲೂಕು ಕೂಡ ವಿಸಿಟ್ ಮಾಡ್ತೀನಿ. ಬಹುಶಃ ಎಲ್ಲ ಕಡೆಯೂ ಕೂಡ ಇದೇ ಸೇಮ್ ಇದು ಎಲ್ಲ ಕೂಡ ಇದೆ. ಆದರೂ ಕೂಡ ಒಂದು ಜನರ ನಿರೀಕ್ಷೆ ಇರ್ತದೆ ನಮ್ಮಲ್ಲಿ ಬರಬೇಕು ಅಂಥೇಳಿ. ಅದಕ್ಕೆ ಮುಂದಿನ ವಾರದಲ್ಲಿ ನಾವು ಇನ್ನೂ ಒಂದು 3 ತಾಲೂಕಿಗೂ ಕೂಡ ಇವತ್ತು ಸಹ ನಾನು ಅದನ್ನು ಅಲ್ಲಿ ಭೇಟಿ ಕೊಡ್ತೀನಿ. ನಿನ್ನೆನೂ ಕೂಡ ನಾನು ಹಾಕ್ಕೊಂಡಿದ್ದೆ, ಶಾಸಕರು ಇರಲಿಲ್ಲ ಆವಾಗ, ಹೀಗಾಗಿ ಅವರು ಇರಲಾರ್ದಾಗ ಹೋಗೋದು ಸರಿಯಾಗೋದಿಲ್ಲ ಅಂತ ಹೇಳಿದ್ಕೊಂಡು ಮತ್ತೆ ನಾನು ಅನುಕೂಲ ಮಾಡ್ಕೊಂಡು ನೆಕ್ಸ್ಟು ಇದನ್ನು ಮಾಡ್ತೀನಿ. ನನ್ನ ಮತಕ್ಷೇತ್ರ ಕೂಡ ಏನೋ ಬಾಕಿ ಅದ ತಿಕೋಟ, ಅಲ್ಲಿನೂ ಕೂಡ ನಾನು ಹೋಗಿ ಅದನ್ನು ಇದು ಮಾಡ್ತೀನಿ. ಬಹುಶಃ ಇದೆಲ್ಲನೂ ಕೂಡ ಸಿಮಿಲರ್ ಇದೆ. ಈಗ ನಾವು ನಿನ್ನೆ ನೋಡಿದಾಗ ಈಗ ತೋರಿಸಿದೆ ತಮಗೀಗ ಅದು ಒಂದು ಕಡೆ ಪಾಪ ಅವನು ಖರೀಕೂರ್ಬರು ಅವನು ಬೆಳೆ ಬೆಳೆದಿದ್ದಾನೆ, ಮೊದಲು ತೊಗರಿ ಬೆಳೆದಿದ್ದಾನೆ, ಪೂರ್ತಿ ಹಾಳಾಗಿದೆ, ಹರಿಗೆ ಬಿಟ್ಟಾನ, ಅದನ್ನು ಹರಿಗೆ ಒಣ ಆಗಿಬಿಟ್ಟದ್ದು ಕಿತ್ತು ಹಾಕಿದಾನೆ. ಮುಂದೆ ಹತ್ತಿ ಬಿತ್ತಿದ್ದಾನೆ, ಹತ್ತಿನೂ ಕೂಡ ಸಮರ್ಪಕವಾಗಿ ಇದು ಆಗಿಲ್ಲ. ಮತ್ತೆ ಕೈಲಿಂದ ಬೀಜ ಊರಿದಾನೆ, 10 ಮಂದಿ ಕೆಲಸದವ್ರನ್ನ ಹಚ್ಚಿಕೊಂಡು ಹತ್ತಿ ಬೀಜ ಬಿತ್ತಿದ್ದಾನೆ. ಅದು 3.5 ಫೂಟ್ ಆಗಬೇಕಾಗಿತ್ತು, ಈಗ ಅದು 1 ಫೂಟ್ ಅದ. ಮತ್ತು 10 ಟೊಂಗೆಗಳು ಇರಬೇಕಾಗಿತ್ತು, 5 ಟೊಂಗೆನೂ ಇಲ್ಲ. ಆಮೇಲೆ ಆ ಪ್ಲಾಟ್ನಲ್ಲಿ ನಿನ್ನೆ ಒಂದು 5x5 ಒಂದು ಪ್ಲಾಟ್ ಮಾಡಿ ನೋಡಿದಾಗ ಅವು ಏನು ಸಸಿಗಳು ಸ್ಟಂಟೆಡ್ ಗ್ರೋತ್ ಇದ್ದರೂ ಕೂಡ ಚಿಕ್ಕ ಒಂದೊಂದೇ ಫೂಟ್ ಇದ್ದಿದ್ರು ಕೂಡ ಅವು ಕೂಡ ಕಂಪ್ಲೀಟಾಗಿ ಎಲ್ಲ ಕಡೆ ಒಟ್ಟು ಬಂದಿಲ್ಲ. ಅಲ್ಲಿ ಹಾರ್ಡ್ಲಿ ಒಂದು 30% 40% ಬಂದಿದ್ದಾವೆ. 8,000 ಇರಬೇಕಾಗಿತ್ತಲ್ಲ, 8,700 ಗಿಡ ಇರಬೇಕಾಗಿತ್ತು ಒಂದು ಇದು ಪ್ಲಾಟ್ನಾಗ. ಒಂದು ಸ್ಯಾಂಪಲ್ ಪ್ಲಾಟ್ ಮಾಡಿ ನೋಡಿದ್ದು, ಅದರಲ್ಲಿ 3,000 ಅಂದರೆ 30% ಇದೆ. ಅದನ್ನು ಕೂಡ ಸ್ಟಂಟೆಡ್ ಗ್ರೋತ್, 3.5 ಫೂಟ್ ಇಲ್ಲದೆ ಇದು ಆಗಿದೆ. ಹೀಗೆಲ್ಲ ಇದ್ಕೊಂಡು 8 ಕ್ವಿಂಟಲ್ ಇವತ್ತಿನ ಪರಿಸ್ಥಿತಿಗೆ, ನಾಳೆ ಏನಾಗ್ತದೆ ಗೊತ್ತಿಲ್ಲ ನಮಗೆ. ನಿನ್ನೆ ಪರಿಸ್ಥಿತಿಗೆ 8 ಕ್ವಿಂಟಲ್ ಬರಬೇಕಾಗಿದ್ದು 1.5 ಕ್ವಿಂಟಲ್ ಬರ್ತದೆ. ಅದು ಮುಂದೆ ಅದನ್ನು ಕೂಡ ಬರ್ತದೋ ಇಲ್ಲೋ ಗೊತ್ತಿಲ್ಲ, ಹಾಳಾಗ್ತದೋ ಇಲ್ಲೋ ಗೊತ್ತಿಲ್ಲ.
ಹೀಗೆ ನಾವು ನೋಡಿದಾಗ ಆಮೇಲೆ ತೊಗರಿ ಅದನ್ನು ಕೂಡ ಸಿಮಿಲರ್ ಪರಿಸ್ಥಿತಿ ಇದೆ. ಸೂರ್ಯಕಾಂತಿ ಅಂದರೂ ಕೆಲವೊಂದು ಕಡೆ ನೋಡಿದ್ವಿ, ಅದು ಸ್ಟಂಟೆಡ್ ಗ್ರೋತ್ ಆಗಿದೆ ಮತ್ತು ಅದು ಚಿಕ್ಕದ್ದು ಇದು ಆಗಿದೆ. ಅದು ಕೂಡ ಜೋಳ ಪ್ರಿಮ್ಯಾಚ್ಯೂರ್ ಆಗಿ ಇದು ಆಗ್ತದೆ. ಅದು ಜೋಳ ಆಗಿದೆ, ಅದರಾಗೇನು ಬೀಜದಲ್ಲಿ ಏನು ಸತ್ತೂ ಕೂಡ ಬರೋದಿಲ್ಲ ಮುಂದೆ, ಇದು ಆಲ್ಮೋಸ್ಟ್ ಜೀರೋ. ಆಮೇಲೆ ಕಬ್ಬು, ಆ ಕಬ್ಬು ಯೂಶಲಿ ಆ ಗಣಿಕೆ ಏನಿರ್ತದಲ್ಲ, ಆ ಗಣಿಕೆಯಲ್ಲಿ ಒಂದು ದಿವಸ ಅದು 8 ಇಂಚ್ ಇರಬೇಕಾಗ್ತದೆ. ಒಂದು ನೋಡಿನಿಂದ ಒಂದು ಇದಕ್ಕೆ 8 ಇದಕ್ಕೆ ಇರಬೇಕಾಗ್ತದೆ, ಇಂಚ್ ಇರಬೇಕಾಗ್ತದೆ. 1 ಇಂಚ 2 ಇಂಚ್ ಅದಾವೆ. ಆಮೇಲೆ ಗರ್ತು ಅದೇನು ದಪ್ಪ ಏನು ಇರಬೇಕಾಗ್ತದಲ್ಲ, ಅದು ಸುಮಾರು 3-4 ಇಂಚ್ ಇರಬೇಕಾಗ್ತದೆ. ಅದು ಒಂದು ಇಂಚೂ ಕೂಡ ಇಲ್ಲ. ಅದು ಮೇವಿಗೆ ಸಾಕಾಗ್ತದೆ, ಯಾರು ಫ್ಯಾಕ್ಟ್ರಿಗೂ ಕೂಡ ತೊಗೊಳ್ಳೋವಂಥ ಪರಿಸ್ಥಿತಿ ಇಲ್ಲ. ಇದು ಕಬ್ಬಿನ ಪರಿಸ್ಥಿತಿ. ಹೀಗಾಗಿ ಇವೆಲ್ಲವೂ ಕೂಡ ಕುಂಠಿತ ಆಗಿದ್ದಾವೆ, ಮರಗಳ ಸಂಖ್ಯೆ ಕಡಿಮೆ ಆಗಿದ್ದಾವೆ, ಗ್ರೋತ್ ಇಲ್ಲ. ಹೀಗೆ ಇಳುವರಿ ಇವತ್ತು ಸಹ ಸಾಕಷ್ಟು ಕಡಿಮೆ ಆಗ್ತದೆ. ಬಹುಶಃ ಭಾಳ ದೊಡ್ಡ ಇದರಿಂದ ಆಗ್ತದೆ. ನಾನು ನಿನ್ನೆ ಇದೆಲ್ಲವನ್ನು ನೋಡಿ ಒಂದು ಸೈಂಟಿಫಿಕ್ ಆಗಿ ನಾನು ಹೇಳಿದ್ದೀನಿ, ಎಲ್ಲನೂ ಕೂಡ ಈ ಉದಾಹರಣೆ ಕೊಟ್ಟು ಹೇಳಬೇಕು. ಒಂದು ರೈತರದ್ದು ಎಲ್ಲನೂ ಕೂಡ ಯಾವುದು ತೊಗರಿಯಲ್ಲಿ ಏನಾಗಿದೆ, ಕಬ್ಬಿಗೆ ನಾನು ಹೇಳಿದ್ನಲ್ಲ, ಈಗ ಅದನ್ನು ಸೈಂಟಿಫಿಕಾಗಿ ವರದಿಯಲ್ಲಿ ಇದೆಲ್ಲ ಬರಬೇಕು. ಅದನ್ನು ಫೋಟೋಸು ಪ್ಲಸ್ ಅದನ್ನು ಇದು ಮಾಡಿಸಿ ಈಗ ಹೇಗೆ ಪ್ರತ್ಯಕ್ಷ ಮಾಡಿದಾರಲ್ಲ, ಆ ರೀತಿ ಅದನ್ನೆಲ್ಲನೂ ಕೂಡ ಮಾಡಿ ಸೈಂಟಿಫಿಕ್ಕಾಗಿ, ಅಂದರೆ ನಮ್ಮ ಏನು ಪರಿಹಾರ ಕೇಳ್ತೀವಿ ಅದು ಪರಿಹಾರಕ್ಕೆ ಸೂಕ್ತವಾಗಿ ಯಾವುದೂ ಕೂಡ ಅಲ್ಲಿ ಅದಕ್ಕೆ ತಕರಾರುಗಳಾಗಲಿ ಅಥವಾ ಇದಕ್ಕಾಗಿ ಬರಬಾರ್ದು. ಸೈಂಟಿಫಿಕ್ಕಾಗಿ ವೈಜ್ಞಾನಿಕವಾಗಿ ಎಲ್ಲೆಲ್ಲಿ ಏನು ಮಾಡಬೇಕು ಅದನ್ನು ನಾನು ಸ್ಪಷ್ಟವಾಗಿ ನಿರ್ದೇಶನ ಕೊಡೋದು. ಆ ಪ್ರಕಾರ ಅವರು ಕೂಡ ತಯಾರಾಗಿದ್ದಾರೆ. ಆ ನಿರ್ದೇಶನ ಕೊಡೋದು ಒಂದು ಭಾಗ ಇರಲಿ, ಅವ್ರನ್ನೇ ತಯಾರಾಗಿದ್ದಾರೆ ಮಾಡಿ ಅದನ್ನೆಲ್ಲನೂ ಸಿಸ್ಟಮೆಟಿಕ್ ಆಗಲಿ ಇವತ್ತು ಸಹ ಇವೆಲ್ಲ ಪ್ಲಾಟ್ಸದ್ದು ಹೆಂಗೆ ಅಂಥೇಳಿ ಇದನ್ನು ಇಡೀ ಜಿಲ್ಲೆದು ಇದು ಮಾಡಿಕೊಂಡು ಇದು ಮಾಡ್ತೀವಿ. ಇನ್ನು ನಾವು ನಾಳೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಉಳಿದ ಸಚಿವರು ಕೂಡ ಎಲ್ಲರೂ ಕೂಡ ಪ್ರವಾಸ ಮಾಡಿದ್ದಾರೆ ಬೇರೆ ಬೇರೆ ರಾಜ್ಯ ಜಿಲ್ಲೆಯಲ್ಲಿ. ಬಹುಶಃ ಬಾಜು ಜಿಲ್ಲೆಗಳಲ್ಲಿ ಸಿಮಿಲರ್ ಪರಿಸ್ಥಿತಿ ಅಲ್ಲಿನೂ ಕೂಡ ಇದೆ. ನಾವೆಲ್ಲರೂ ಕೂಡಿ ಒತ್ತಾಯ ಮಾಡಿ ಇವತ್ತು ಏನು ಪರಿಹಾರ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಸಿಗಬೇಕು, ಅದಕ್ಕೆ ನಾವು ರೈತರ ನೆರವಿಗೆ ಬರುವಂಥದ್ದು. ಮತ್ತು ಬಹುಶಃ ಎಲ್ಲ ಕಡೆಯೂ ಕೂಡ ಟೋಟಲ್ ಲಾಸ್ ಹತ್ತಿರನೇ ಇದೆ. ಭಾಗಶಃ ಬರ್ಬೋದು, ಏನೋ ಒಂದು ಸಲ ಈಗ ಒಂದು 10-20% ಬರ್ಬೋದು ಅಷ್ಟೇ. ಕೆಲವು ಕಡೆ ಅದೂ ಇಲ್ಲ, ಏನೂ ಇಲ್ಲ. ಕೆಲವು ಕಡೆ 10-20% ಇದನ್ನು ಸಹ ಅವ್ರಿಗೆ ಈಲ್ಡ್ ಬರ್ತದೆ. ಇದೆಲ್ಲವೂ ಕೂಡ ಇದೆ. ಇನ್ನು ಮುಂದೆ ಏನೇನಾಗ್ತದೆ ನೋಡಬೇಕು. ನೆಕ್ಸ್ಟ್ 1-2 ಮಂತ್ಸ್, 1 ತಿಂಗಳು 2 ತಿಂಗಳು ಈ ಪರಿಸ್ಥಿತಿ ನಮ್ಮ ಮುಂದಿದೆ. ಹೀಗಾಗಿ ಇದನ್ನೆಲ್ಲ ಸಮಗ್ರ ಮಾಹಿತಿಯನ್ನು ನಾನು ಮುಖ್ಯಮಂತ್ರಿಗಳಿಗೆ ಕೊಟ್ಟು, ಇವತ್ತು ಕೇಂದ್ರ ಸರ್ಕಾರ ಕೂಡ ಅವ್ರದ್ದು ಪದ್ಧತಿ ಪ್ರಕಾರ ಅವ್ರು ಆಗಸ್ಟಲ್ಲಿ ಡಿಕ್ಲೇರ್ ಮಾಡ್ತಾರೆ ಡ್ರಾಟ್ ಅನ್ನೋದನ್ನು. ಈಗಾಗಲೇ ನಮ್ಮಲ್ಲಿ ಭಾಳಷ್ಟು ಇದೆ, ನಾವು ಒತ್ತಾಯ ಮಾಡ್ಕೊತ ಬಂದಿದ್ದೀವಿ ಈಗಲೇ ಅದನ್ನು ಒಂದೊಂದು ಡಿಕ್ಲೇರ್ ಮಾಡಿ ಅಂಥೇಳಿ. ಬಟ್ ದೇ ವಿಲ್ ವೇಟ್ ಅಂಟಿಲ್ ಆಗಸ್ಟ್, ಈ ತಿಂಗಳವರೆಗೆ ಎಂಡ್ವರೆಗೆ ವೇಟ್ ಮಾಡ್ತಾರೆ. ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕೂಡಲೇ ಇವರಿಗೆ ಒಂದು ನಮ್ಮ ರೈತರಿಗೆ ನೆರವಿಗೆ ನಾವು ಬರ್ತೀವಿ. ಮತ್ತು ನಮ್ಮ ಏನು ಇಲ್ಲಿ ವಾಸ್ತವ ಸಂಗತಿ ಅದಲ್ಲ, ಅದರಲ್ಲಿ ಒಂದು ಸ್ವಲ್ಪನೂ ಕೂಡ ತಪ್ಪಾಗಬಾರ್ದು. ಐ ಆಮ್ ಟೆಲ್ಲಿಂಗ್ ಯು, ಎಲ್ಲನೂ ಕೂಡ ಸಮಗ್ರವಾಗಿ ಇಡೀ ಜಿಲ್ಲೆಯಲ್ಲಿ ಎಲ್ಲಿನೂ ಕೂಡ ಒಂದೇ ಒಂದು ಹೆಕ್ಟೇರ್ ಇವತ್ತು ಸಹ ಇದರಲ್ಲಿ ಒಂದು ಸಹ ಉಳಿಬಾರ್ದು. ಆ ರೀತಿ ಒಂದು ಏನು ಸತ್ಯ ಪರಿಸ್ಥಿತಿ ಇದೆ ಆ ಸತ್ಯ ಪರಿಸ್ಥಿತಿಯನ್ನು ಇದು ಮಾಡಿ ಆ ಥರ ಇದು ಮಾಡಿಸಿ ಮುಖ್ಯಮಂತ್ರಿಗೆ ಗಮನ ತಂದು ನಾವು ಮುಂದಿನ ಕ್ರಮಗಳನ್ನು ಕೊಡ್ತೀವಿ. ಒಟ್ಟಾರೆ ರೈತರ ಹಿತ ಕಾಪಾಡುವಂಥದ್ದು ನಮ್ಮ ಕರ್ತವ್ಯ. ಭಾಳ ಸಂಕಷ್ಟದಲ್ಲಿದ್ದಾರೆ. ಈ ಮಳೆ ಆಧಾರಿತ ಕೃಷಿ ಏನಿದೆಯಲ್ಲ, ಇದು ಭಾಳ ಕಷ್ಟಕರವಾದಂಥ ಕೆಲಸ ಇದು. ಅದೇ ನೋಡಿ, ಒಬ್ಬ ಪಾಪ ಹಿರೇಕೂರ್ಬು 3 ಸಲ ಬಿತ್ತಿದ್ದಾನೆ, 3 ಸಲ ಬೀಜ, 3 ಸಲ ಗೊಬ್ಬರ, ಒಬ್ಬಂದೇ ಪರಿಸ್ಥಿತಿ. ಸೊ ಹೀಗೆ ಎಲ್ಲರದು ಕೂಡ ಇದೆ. ಎಷ್ಟೋ ಕಡೆ ನನಗೆ ಆಶ್ಚರ್ಯ ಇನ್ನೇನಾಗಿದೆ ಅಂದರೆ, ಪಾಪ ಅವರು ಹೊಲ ಮಾಡಕ್ಕೆ ತೊಗೊಂಡಾರ. ಇಬ್ಬರದು ನಾನು ನೋಡಿದಾಗ ಇಬ್ಬರದು ಯಾರೋ ಒಬ್ಬರು ಪರ್ವಾಲ, ಇನ್ನೊಬ್ಬ ಮುಸ್ಲಿಮ್ ಯಾರೋ ಇದ್ರಲ್ಲ, ಸದ್ದಾಮು. ಇವ್ರ ಪಾಪ ಒಬ್ಬ ಲಂಬಾಣಿ ನಾನು ತೊಗೊಂಡಿದ್ದಾನೆ, ಮತ್ತೊಬ್ಬ ಅದನ್ನು ಬಾಡಿಗೆಗೆ ತೊಗೊಂಡು ಅವೆಲ್ಲ ದುಡ್ಡು ಕೊಟ್ಬಿಟ್ಟಾನೀಗ. ಪಾಪ ಅವ್ರಿಗೆಲ್ಲರಿಗೆ ಅಡ್ವಾನ್ಸಾಗಿ ಕೊಟ್ಟು ಅವ್ನಿಗೆ ಇದು ಮಾಡ್ಕೊಂಡಿದ್ದಾರೆ. ಈಗ ಪಾಪ ಅದು ಹೊಲ ಮಾಡೋದು ಪರಿಸ್ಥಿತಿ ಭಾಳ ಗಂಭೀರ ಅದು. ಇದು ನೋಡಿರೋ ನಾವು ಜಿಲ್ಲೆಯಾದ್ಯಂತ ಭಾಳಷ್ಟು ಕಡೆ ಇದು ಬೇರೆಯವ್ರಿಗೆ ಮಾಡೋಕ್ಕೆ ಕೊಡುವಂಥದ್ದೇ ಇದು ಆಗಿದೆ. ಯಾಕಂದರೆ ಕೃಷಿ ಕಷ್ಟಕರ ಕೆಲಸ. ಈಗ ಇಂಥ ಮಳೆ ಆಧಾರಿತ ಅದ್ರಾಗ ವಿಶೇಷವಾಗಿ ಅವರು ಪಾಪ ನಿನ್ನೆ ಭಾಳ ನೊಂದ್ಕೊಂಡು ಹೇಳ್ತಾಯಿದ್ರು, ನಾವು ದುಡ್ಡು ಕೊಟ್ಬಿಟ್ಟಿದ್ದೀವಿ ಅಂಥೇಳಿ. ನಾನು ಹೇಳಿದೆ, ಅವ್ರ ಮನವೊಲಿಸುವಂಥ ಕೆಲಸನೂ ಕೂಡ ಮಾಡ್ತೀನಿ. ಅದು ಯಾರು ಪರ್ವಾಲ ಸದ್ದಾಮ ಅದಾರಲ್ಲ ಅಂತ ಹೇಳಿದಾಗ
ಇನ್ನೊಬ್ಬರಂದರು ಸರ್ ನಾವು ಮುಂದಿನ ವರ್ಷ ಅವ್ರಿಗೆ ಕೊಡೋದೇ ಇಲ್ಲ ಅವ್ರಿಗೆ ಮೇಲೆ ನೀವೇನಾದ್ರು ಮಾಡೋರು ನೀವು ಇಂಟರ್ಫಿಯರ್ ಆದರೆ ಅಂಥೇಳಿ ಅದ್ರ ಮಾನವೀಯತೆ ದೃಷ್ಟಿಯ ನೋಡಿಕೊಂಡು ಸಹಮತಿದಿಂದ ಖುಷಿಯಿಂದ ಏನಾದರೂ ಅವ್ರಿಗೆ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಕೂಡ ಇಂಥವ್ರನ್ನ ಕರೆಸಿ ನಾವು ಒಂದು ಇದು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಆದರೆ ಅವ್ರಿಗೆ ಪಾಪ ನಾಳೆ ಮುಂದೆ ಯಾರೂ ಕೊಳ್ಳಾರ್ದಂಗೆ ಆಗುವಂಥ ಪರಿಸ್ಥಿತಿನೂ ಕೂಡ ಆಗಬಾರ್ದು. ಅದನ್ನು ನೋಡಿಕೊಂಡು ಒಂದು ಎಚ್ಚರದ ಒಂದು ಹೆಜ್ಜೆಯನ್ನು ನಾವು ಇಡಲಿಕ್ಕೆ ಬಯಸ್ತೀವಿ. ಒಟ್ಟಾರೆ ಒಂದು ಸಮಾಧಾನ ಅಂದರೆ ಕುಡಿಲಿಕ್ಕೆ ನೀರಿಗೆ ನಮಗೆ ತೊಂದರೆ ಇಲ್ಲ. ಆಮೇಲೆ ಕೃಷಿಗೂ ಕೂಡ ನಾವು ನೀರು ಕೊಡ್ತಾಯಿದ್ದೀವಿ ಈಗ ಎಲ್ಲ ಕಡೆಯೂ ಕೂಡ. ಅಲ್ಲಿನೂ ಕೂಡ ಸಮಸ್ಯೆಗಳಿದ್ದಾವೆ. ನಿನ್ನೆ ನಾನು ಇಂಜಿನಿಯರ್ಸ್ ಕರೆಸಿ ಎಲ್ಲ ರಾತ್ರಿ ಒಂದು ತಾಸೆಲ್ಲ ಕೂಡ ಅದನ್ನೇ ಮಾತಾಡಿದ್ದೀನಿ. ಎಲ್ಲ ಇಂಜಿನಿಯರ್ಸ್ ಕರೆಸಿ ಎಲ್ಲ ಕಾರ್ಯಗಳಿಗೂ ಕೂಡ ಸರಿಯಾಗಿ ಇದು ಆಗ್ತಾಯಿಲ್ಲ. ಒಂದು ಟಿ ಸಿ ಕೂಡ ಅಲ್ಲಿ ಒಂದು 50 MB ಒಂದು ಟಿ ಸಿ ಇದು ಆಗಿದೆ ಅಂತ. ಟಿ ಸಿ ರಿಪೇರ್ ಆಗುತ್ತಾನೆ 5 ದಿವಸ ತನಕ ನಮ್ದು ಏನೋ ಪ್ರಾಬ್ಲಮ್ ಇದೆ ಅಂತ. ನಿನ್ನೆ ಭಾಳಷ್ಟು ಆಗಿದೆ. 11:30ಗೆ ಮತ್ತಲ್ಲಿ ಆಲ್ಮಟ್ಟಿಯಲ್ಲಿ ಮೀಟಿಂಗ್ ಇದೆ. ನಾಳೆ MD ಕೂಡ ಮೀಟಿಂಗ್ ಮಾಡೋಕ್ಕೆ ಹೇಳಿ ಇದನ್ನು ಪ್ರಾಕ್ಟಿಕಲಾಗಿ ಎಲ್ಲರೂ ಕೂಡ ಏನಾಗಿದೆ ಕೋರ್ಡಿನೇಷನ್ಸು ತಪ್ತಾ ಇದೆ. ಅದು ಎಷ್ಟು ನಮಗೆ ಏನು ಕ್ಯೂಸೆಕ್ಸ್ ನೀರು ಬರಬೇಕಾಗಿತ್ತು ಇದು ಬರ್ತಾ ಇಲ್ಲ. ಹೀಗಾಗಿ ಎಲ್ಲನೂ ಕೂಡ ಸಮಸ್ಯೆಗಳಾಗ್ತದೆ. ಮ್ಯಾನೇಜ್ಮೆಂಟನ್ನು ಕೂಡ ಭಾಳ ಮಹತ್ವದ ಅದು ನಿನ್ನೆ ಎಲ್ಲ ಹೇಳಿದ್ದೀನಿ. ನಿನ್ನೆ ಮೀಟಿಂಗ್ ಮಾಡಿ ನಿನ್ನೆ ಒಂದು 2 hours ಸ್ಪೆಂಡ್ ವಿತ್ ದೆಮ್. ಎಲ್ಲರೂ ಕರೆಸಿ ಮಾತನಾಡಿ ಅದು ಕೂಡ ಯಾಕಂದ್ರೆ ಇನ್ನೂ ಭಾಳಷ್ಟು ಕಡೆ ನೀರು ಹೋಗಿಲ್ಲ. ಮುದ್ದೇಬಾಳ ಪಾಪ ರೈತರು ಬಂದಿದ್ದಾರೆ ನಿನ್ನೆ. ಬಸರಕೋಡು ಆ ಕಡೆ ಈ ಕಡೆ ಎಲ್ಲ ರೈತರು ಎಲ್ಲ ಬಂದು ನಮ್ಮ ಕೆರೆಗಳಿಗೆ ನೀರು ಬಂದಿಲ್ಲ ಅಂಥೇಳಿ. ಸೊ ಅದನ್ನು ಸ್ವಲ್ಪ ಎಲ್ಲ ಕಡೆಯೂ ನಾವು ಬಿಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಎಲ್ಲಿ ಯಾರಿಗೂ ಕೂಡ ಸ್ಯಾಟಿಸ್ಫೈ ಆಗ್ತಾಯಿಲ್ಲ. ಅದಕ್ಕೆ ಆನ್ ಆ್ಯಂಡ್ ಆಫ್ ಮಾಡಿ ಇವತ್ತೊಂದು ದಿವಸ ಅದನ್ನು ಬಗೆಹರಿಸಂತ ತಿಳ್ಕೊಂಡು ನಿನ್ನೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಇವತ್ತು 11:30ಗೆ ಮೀಟಿಂಗ್ ಇದೆ ಅಲ್ಲಿ ಆಲ್ಮಟ್ಟಿನಲ್ಲಿ. ಕೆಲವೊಂದು ರೈತರನ್ನು ಕಳಿಸಿದ್ದೀನಿ. ಯಾಕಂದರೆ ವಾಸ್ತವ ಸ್ಥಿತಿವಾಗಿ ಏನು ಗೊತ್ತಾಗಬೇಕು ಅನ್ನೋದನ್ನು ಗೊತ್ತಾಗಬೇಕಲ್ಲ. ಅದನ್ನು ನಮ್ಮ MD KB ಜನರಲ್ ಕುಲಕರ್ಣಿ ಕೂಡ ಮಾತಾಡಿದ್ದೀನಿ. ಬಸವರಾಜ್ ಕೂಡ ನೀನು ಮಾತಾಡಿದ್ದೀವಿ. ಇಲ್ಲೆಲ್ಲರೂ ಬಂದಿದ್ದರು ಅಧಿಕಾರಿಗಳು, SCಗಳು ಎಲ್ಲರೂ, ರಾಠೋಡು ಮತ್ತು ಇನ್ನಿತರ ಎಲ್ಲರೂ ಕೂಡ ಪಾರ್ಟಿಗಳು ಆ ಕೆಲಸವನ್ನು ಮಾಡಿದ್ವಿ. ಒಟ್ಟಾರೆ ಇದು ಪರಿಸ್ಥಿತಿ. ನಮ್ಮ ರೈತರು ಮಳೆ ಆಧಾರಿತ ಕೃಷಿ ಮೇಲೆ ಏನೇನೋ ಅವಲಂಬಿತ ಆಗಿದ್ದಾರೆ. ಭಾಳಷ್ಟು ಸಂಕಷ್ಟದಲ್ಲಿ ಇವತ್ತು ದಿವಸ ಇದ್ದಾರೆ. ಅವರಿಗೆ ನೆರವಿಗೆ ಬರಬೇಕಾಗಿದ್ದು ನಮ್ಮ ಕರ್ತವ್ಯ. ಆ ಕೆಲಸವನ್ನು ಭಾಳ ಅತ್ಯಂತ ಬದ್ಧತೆಯಿಂದ ಇವತ್ತು ನಾವು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಾನು ಇದೆಲ್ಲವನ್ನು ಅವ್ರ ಗಮನಕ್ಕೆ ಬರ್ತೀನಿ. ಮತ್ತು ಇದು ಅವ್ರಿಗೆ ಮಾಹಿತಿನೂ ಕೂಡ ಇರ್ತದೆ. ವಿವಿಧ ಜಿಲ್ಲೆಯಲ್ಲಿ ಕೂಡ ಅವತ್ತು ದಿವಸ ಸಚಿವರುಗಳು, ಅಧಿಕಾರಿಗಳು ಎಲ್ಲನೂ ಕೂಡ ಇದು ಮಾಡ್ತಾರೆ. ಒಟ್ಟಾರೆ ಸರ್ಕಾರ ಒಂದು ಯೋಗ್ಯವಾದಂಥ ನಿರ್ಧಾರ ನಾವು ಕೈಗೊಳ್ತೀವಿ. ಕೇಂದ್ರ ಸರ್ಕಾರ ಕೂಡ ಈಗ ಮಹತ್ವದ ಪಾಪ, ಯಾಕಂದರೆ ಇದನ್ನು ಬರ ಡಿಕ್ಲೇರ್ ಮಾಡೋರು ಅವರು ಕೇಂದ್ರ ಸರ್ಕಾರ. ಆಮೇಲೆ SDRF NDRF ನಾಮ್ಸ್ ಏನಿದೆಲ್ಲ ಯಾವುದೋ ಹಳೆ ಕಾಲದ ನಾಮ್ಸ್ ಇದ್ದಾವೆ. ಅದರಲ್ಲಿ ಏನೂ ಕೂಡ ಪಾಪ ಅವರು ಬಿತ್ತಿದ ಪರ್ ಹೆಕ್ಟೇರು ಮತ್ತು ಅದಕ್ಕೂ ಸೀಲಿಂಗ್ ಇದೆ. 2 ಎಕರೆ ಸೀಲಿಂಗ್, 2 ಹೆಕ್ಟೇರ್ 2 ಹೆಕ್ಟರ್ ಸೀಲಿಂಗ್ ಇದೆ. 2 ಹೆಕ್ಟರ್ ಸೀಲಿಂಗ್ ಇದೆ. ಮತ್ತು ಅದು ಎಲ್ಲರೂ ಕೂಡ ಭಾಳ ಇದು ಇದೆ. ಅದರಲ್ಲಿ ಬೀಜದ ಕಿಮ್ಮತ್ತು ಬರೋಲ್ಲ, ಗೊಬ್ಬರ ಕಿಮ್ಮತ್ತು ಬರೋಲ್ಲ. ಅದನ್ನು ಕೂಡ ರಿವೈಸ್ ಮಾಡಿ ಅಂತೇಳಿ ಪದೇ ಅದು ಈಗಲೂ ಕೂಡ ಅದನ್ನು ಒತ್ತಾಯವನ್ನು ಈ SDRF ನಾಮ್ಸ್ ಇದೆ, NDRF ನಾಮ್ಸ್ ಇದೆಯಲ್ಲ ಆ ನಾಮ್ಸನ್ನು ರಿವಿಸಿಟ್ ಮಾಡಬೇಕು. ಅದನ್ನು ಕನಿಷ್ಠ ಫಸ್ಟ್ 4 ಪಟ್ಟರೆ ಜಾಸ್ತಿ ಮಾಡಬೇಕು ಅಂತ ಅನ್ನೋದನ್ನು ಕೂಡ ನಾವು ವಿನಂತಿಯನ್ನು ಮುಖ್ಯಮಂತ್ರಿಗಳ ಮೂಲಕ ಆ ಕೆಲಸವನ್ನು ಮಾಡ್ತೇವೆ. ಧನ್ಯವಾದ. ಥ್ಯಾಂಕ್ ಯು. ಸರ್, ಈಗ ಕ್ರಾಪ್ ಇನ್ಶೂರೆನ್ಸ್ ಬಗ್ಗೆನೂ ಮಾತಾಡಿದ್ರಿ. ಅದರಲ್ಲಿ ಏನಾಗ್ತದೆ, ಒಂದು